ಕೈಕೇಯಿಯಿಂದ ಅನ್ಯಾಯ ಆಯ್ತು, ರಾಮ ದುಃಖ ಪಡಲಿಲ್ಲ. ಈ ರಾಮಾಯಣದ ಕಥೆಗಳು ಯಾಕೆ? ಮನೆ ಬಂದು 3 ಬಾಗಿಲು ಅಂತ ಗಲಾಟೆ ಮಾಡಿಕೊಂಡು ಒದ್ದಾಡ್ತಾ ಇದ್ದೀರಿ, ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ತಾಪ ಮಾಡಿಕೊಳ್ಳಬೇಡಿ ಅಂತ ಆದರ್ಶವನ್ನು ಹೇಳುವ ಆದರ್ಶವಾದಿಯಾಗಿ ವಿಶೇಷವಾಗಿ ರಾಮದೇವರಿದ್ದಾರೆ. ಅಂತಹ ಯಾವುದೇ ವಿಕಾರಗಳಿಗೆ ತುತ್ತಾಗದೆ ನಿಪುಣಾಮಪಿ ವತ್ಸಲ, ಯಾರು ಶತ್ರುಗಳಿದ್ದಾರೆ ಅವರ ಪಾಲಿಗೂ ಕೂಡ ವಾತ್ಸಲ್ಯದ ಕಾರುಣ್ಯವನ್ನ ಹರಿಸಿದ ಮಹಾನುಭಾವ ಶ್ರೀರಾಮಚಂದ್ರ. ಅದೇ ವ್ಯಕ್ತಿತ್ವ ಕೃಷ್ಣಾವತಾರದಲ್ಲಿ. ಕೃಷ್ಣನೂ ಹಾಗೆ. ಕೃಷ್ಣ ಅಂದ್ರೆ ಯಾವಾಗಲೂ ನಗುಮುಖ ಅಂತೆ. ಒಂದು ವೈಷ್ಣವ ಧರ್ಮ ಪರ್ವ ಅಂತ ಇದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ. ಒಂದು ಪ್ರಶ್ನೆಯನ್ನೇ ಕೇಳ್ತಾರೆ, ಅರ್ಜುನನೇ ಕೇಳ್ತಾನೆ, ಭಾಗವಾದ ಡಿಪ್ರೆಷನ್ಗೆ ಹೋಗ್ತೀನಿ, ಅದು ಚಿಕಿತ್ಸೆ ಏನು ಅಂತ ಕೇಳ್ತಾನೆ. ಯಾರು ಎಷ್ಟೇ ಉತ್ಸಾಹದಲ್ಲಿದ್ರು, ಎಷ್ಟು ದೊಡ್ಡ ಮೇಧಾವಿಗಳಾಗಿರ್ಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ಒಂದು 5 ನಿಮಿಷ ಆದ್ರೂ ದಿನಕ್ಕೆ ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ ಮಾರ್ಕ್ ತರ ಇರುತ್ತೆ.